IPL 2025ರ ಸೀಸನ್ 18ಕ್ಕೆ ಮೆಗಾ ಹರಾಜು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ. ಮತ್ತೊಮ್ಮೆ ಎಲ್ಲ ಆಟಗಾರರು ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ. ಸ್ಟಾರ್ ಆಟಗಾರರನ್ನ ಖರೀದಿಸಲು ಫ್ರಾಂಚೈಸಿಗಳು ದೊಡ್ಡ ಮೊತ್ತವನ್ನು ಖರ್ಚು ಮಾಡಲು ಸಿದ್ಧವಾಗಿವೆ. ಈ ಬಾರಿಯ ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲೀಕರಾದ ಕಾವ್ಯ ಮಾರನ್ ಹಾಗೂ ಪಂಜಾಬ್ ಕಿಂಗ್ಸ್ ಸಹ ಮಾಲೀಕರಾದ ಪ್ರೀತಿ ಜಿಂಟಾ ನಡುವೆ ಆ ಕ್ರಿಕೆಟರ್ಗಾಗಿ ಭಾರಿ ಪೈಪೋಟಿ ನಡೆಯುವ ಸಾಧ್ಯತೆ ಇದೆಯಂತೆ. ಅಷ್ಟಕ್ಕೂ ಆಟಗಾರ ಯಾರು ಅಂತ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL 2025ರ ಆಟಗಾರರ ಹರಾಜು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ. ಹೊಸ ಆಟಗಾರರು ಅದೃಷ್ಟ ಪರೀಕ್ಷೆಗೆ ಇಳಿಯಲು ಸಿದ್ಧರಾಗಿದ್ದಾರೆ. ಈ ಬಾರಿಯ ಹರಾಜಿನಲ್ಲಿ ಕಾವ್ಯ ಮಾರನ್ ಹಾಗೂ ಪ್ರೀತಿ ಜಿಂಟಾ ನಡುವೆ ಭಾರಿ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ. ಹೌದು, ಒಬ್ಬ ಯುವ ಆಟಗಾರನನ್ನ ಖರೀದಿಸೋದಕ್ಕೆ ಇವರಿಬ್ಬರ ನಡುವೆ ಬಿಗ್ ಫೈಟ್ ನಡೆಯುವ ಸಾಧ್ಯತೆ ಇದೆಯಂತೆ. ಆ ಆಟಗಾರ ಬೇರೆ ಯಾರು ಅಲ್ಲ, ಭಾರತೀಯ ಮೂಲದ ಆಟಗಾರ ಸೌರಭ್ ನೇತ್ರವಾಲ್ಕರ್. ಸೌರಭ್ ಇತ್ತೀಚೆಗೆ T20 ವಿಶ್ವಕಪ್ನಲ್ಲಿ ಅಮೆರಿಕ ತಂಡದ ಪರ ಆಟ ಆಡಿದ್ರು. ಆಲ್ರೌಂಡರ್ ಆಗಿ ಖ್ಯಾತಿ ಪಡೆದ ಈ ಆಟಗಾರ ತಮ್ಮ ತಂಡವನ್ನು ಸೂಪರ್ 8ಗೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದೀಗ ಸೌರಭ್ ಅವರನ್ನ ತಮ್ಮ ತಂಡಕ್ಕೆ ಸೇರಿಸಬೇಕು ಅಂತ ಕಾವ್ಯ ಮಾರನ್, ಪ್ರೀತಿ ಜಿಂಟಾ ಮತ್ತು ಇತರ ಫ್ರಾಂಚೈಸಿಗಳು ಪೈಪೋಟಿಗೆ ಬೀಳುವ ಸಾಧ್ಯತೆ ದಟ್ಟವಾಗಿ ಕಾಣುತ್ತಿದೆ ಅಂತ ಕ್ರಿಕೆಟ್ ಪಂಡಿತರು ಹೇಳ್ತಿದ್ದಾರೆ. ಸೌರಭ್ ನೇತ್ರವಾಲ್ಕರ್ ಅವರು ಟೀಂ ಇಂಡಿಯಾ ಪರ 19 ವರ್ಷದೊಳಗಿನವರ ತಂಡದಲ್ಲಿ ಆಡಿದ್ರು. ಆನಂತರ ಉದ್ಯೋಗಕ್ಕಾಗಿ ಅಮೆರಿಕಕ್ಕೆ ಹೋಗಿದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅದಾದ ನಂತರ ಅಮೆರಿಕದಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ರು. ಬಳಿಕ ಅಮೆರಿಕ ಟೀಮ್ಗೆ ಆಯ್ಕೆಯಾಗುವಲ್ಲಿ ಯಶಸ್ವಿಯಾದ್ರು. ಸಿಕ್ಕ ಅವಕಾಶವನ್ನೆಲ್ಲ ಎರಡೂ ಕೈಯಲ್ಲಿ ಬಾಚಿಕೊಂಡಿರುವ ಸೌರಭ್ T20 ವಿಶ್ವಕಪ್ನಲ್ಲಿ ತನ್ನ ಸಾಮರ್ಥ್ಯ ಏನು ಅಂತ ಪ್ರೂವ್ ಮಾಡಿದ್ದಾರೆ. T20 ವಿಶ್ವಕಪ್ನಲ್ಲಿ ಗ್ರೂಪ್ ಹಂತದಿಂದ USA ಸೂಪರ್ 8 ಹಂತ ತಲುಪಲು ಸೌರಭ್ ನೇತ್ರವಾಲ್ಕರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. T20 ವಿಶ್ವಕಪ್ನಲ್ಲಿ 6 ಪಂದ್ಯಗಳಲ್ಲಿ 6.63 ಎಕಾನಮಿ ರೇಟ್ನೊಂದಿಗೆ 6 ವಿಕೆಟ್ ಪಡೆದಿದ್ದಾರೆ. ಹೀಗಾಗಿ IPL ಹರಾಜಿನಲ್ಲಿ ಈ ಆಟಗಾರ ಬಂದ್ರೆ ಹಣದ ಮಳೆ ಸುರಿಸಲು ತಂಡದ ಮಾಲೀಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎನ್ನುತ್ತಾರೆ ಕ್ರಿಕೆಟ್ ಪಂಡಿತರು. ನಿಮ್ಮ ಪ್ರಕಾರ ಸೌರಭ್ ನೇತ್ರವಾಲ್ಕರ್ ಯಾವ ಟೀಮ್ಗೆ ಸೇರಬಹುದು, ಯಾವ ಟೀಮ್ಗೆ ಬಂದ್ರೆ ಒಳ್ಳೆದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.